ತೋರಿಸೋದಕ್ಕೆ ಅಂತ ಹೇಳಿ ನಾನು 2 ಲ್ಯಾಪ್ಟಾಪ್ ಇಟ್ಟಿದ್ದೀನಿ ಇಲ್ಲಿ. ಸೊ ಕಂಪ್ಯಾರಿಸನ್ ಮಾಡೋದಕ್ಕೆ ಒಂದು ಡೆಸ್ಕ್ಟಾಪ್, ನಾನು ಯೂಸ್ ಮಾಡೋದು ಒಂದು ಲ್ಯಾಪ್ಟಾಪ್ ಹಾಗೆ ಒಂದು ಡೆಸ್ಕ್ಟಾಪ್. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಟ್ರೈಟಾಗಿ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಟಾಗ ನಿಮಗೆ ಕೀಬೋರ್ಡ್ಸು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಅದೇ ನೀವು ಈ ಸ್ಟ್ಯಾಂಡ್ ಮೇಲೆ ಇಟ್ಟಾಗ ನೋಡಿ ಎಷ್ಟು ಕ್ಲೀನಾಗಿ ನಿಮಗೆ ಕೀಬೋರ್ಡ್ ಕಾಣಿಸುತ್ತೆ. ಹಾಗೆ ಈಸಿಯಾಗಿ ನೀವು ಈ ರೀತಿ ನಾವು ವರ್ಕ್ ಮಾಡ್ಬೋದು. ಸೊ ಅದೇ ಇಲ್ಲಾದರೆ ಇಲ್ಲಿ ನೋಡಿ ಈ ರೀತಿ ಆಗುತ್ತೆ. ಸೊ ತುಂಬ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಬೆಲೆ ಜಸ್ಟ್ 248 ರುಪೀಸ್. ಬನ್ನಿ ಇದು ಯಾವ ರೀತಿ ಇದೆ ಅಂತಲೂ ತೋರಿಸ್ತೀನಿ. ನೋಡಿ ಕೆಳಗಡೆ 2 ಇಲ್ಲೊಂದು 2 ಸ್ಟ್ಯಾಂಡ್ ಬರುತ್ತೆ. ಆಮೇಲೆ ಹಿಂದೆ ಅದಕ್ಕೆ ಒಂದು ಸಪೋರ್ಟ್ ಇದೆ. ನೋಡಿ ಈ ಲ್ಯಾಪ್ಟಾಪ್ ನಾನು ತೆಗಿತೀನಿ, ತೆಗೆದ ಮೇಲೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಈ ರೀತಿ ಇದೆ ಸ್ಟ್ಯಾಂಡ್. ಈಗ ನಾನು ಲ್ಯಾಪ್ಟಾಪನ್ನು ತೆಗೆದುಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಇದೇ ಆ ಸ್ಟ್ಯಾಂಡು. ಸೊ ನೀವು ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೇನೆ. ಸೊ ನೀವು ಇದನ್ನು ಬೆಂಡ್ ಮಾಡಿ ಈ ರೀತಿ ಕ್ಲೋಸ್ ಮಾಡಿ ಇದಕ್ಕೊಂದು ಕವರ್ ಕೊಟ್ಟಿರ್ತಾನೆ. ಈ ಕವರಲ್ಲಿ ಇಟ್ಬಿಟ್ಟು ಈಸಿಯಾಗಿ ನೀವು ಎಲ್ಲಂದರಲ್ಲಿಗೆ ಕ್ಯಾರಿ ಮಾಡ್ಬೋದು. ಈಸಿಯಾಗಿ ನಿಮ್ಮ ಲ್ಯಾಪ್ಟಾಪ್ ಬ್ಯಾಗಲ್ಲಿ ನೀವೆಲ್ಲಂದರಲ್ಲಿ ಕ್ಯಾರಿ ಮಾಡ್ಬೋದು. ಇವನ್ ಪಾಕೆಟಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ನೋಡಿ. ಸೊ ನೀವು ಈ ರೀತಿ ಇಡ್ತೀರಾ, ನೋಡಿ ಈ ರೀತಿ ಎತ್ತಿದ ಮೇಲೆ ಈ ಸ್ಟ್ಯಾಂಡ್ ಇದೆ ಅಲ್ವಾ, ಈ ಸ್ಟ್ಯಾಂಡು ನಿಮಗೆ ಯಾವ ಹೈಟಿಗೆ ಬೇಕೋ, ಈ ಹೈಟಿಗೆ ಬೇಕು ಅಂದರೆ ಈ ಹೈಟಿಗೆ. ಸೊ 2 ಕಡೆ ಅದೇ ರೀತಿ ಸ್ಟ್ಯಾಂಡ್ ಇರುತ್ತೆ. ಸೊ ಅದನ್ನು ನೀವು 2 ಕಡೆ ಸೇಮ್ ಹೈಟಿಗೆ ಸೆಟ್ ಮಾಡಬೇಕು. ಇಲ್ಲ ನಿಮಗೆ ಇದು ತುಂಬ ಹೈಟ್ ಆಗುತ್ತೆ ಲ್ಯಾಪ್ಟಾಪ್ ಅಂತಂದರೆ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೋಬೋದು. ನೋಡಿ ನೀವು ಯಾವ ಹೈಟಿಗೆ ಹೇಳ್ತೀರೋ, ಬಟ್ 2 ಕಡೆ ಒಂದೇ ಲೆವೆಲಲ್ಲಿ ಇರಬೇಕು. ಸೊ ಇನ್ನೂ ನಿಮಗೆ ಕೆಳಗಡೆ ಬೇಕು ಅಂದರೆ ಇನ್ನೂ ಕೆಳಗಡೆನೂ ಬೇಕಂದರೆ ಮಾಡ್ಕೋಬೋದು. ಸೊ ಈ ರೀತಿ ಇಟ್ಟಾಗ ನೀವು ಇದ್ರ ಮೇಲೆ ಲ್ಯಾಪ್ಟಾಪ್ನ ಇಡ್ತೀರ. ಸೊ ಯಾವ ರೀತಿ ನೋಡಿ, ನಾನು ನನ್ನ ಲ್ಯಾಪ್ಟಾಪ್ನ ಇಡ್ತೀನಿ. ವೆರಿ ಸ್ಟಡಿ ಆಗಿದೆ, ವೆರಿ ಸ್ಟ್ರಾಂಗು. ಲ್ಯಾಪ್ಟಾಪ್ ಬೀಳುತ್ತೆ ಅನ್ನೋ ಚಾನ್ಸೇ ಇಲ್ಲ. ಸೊ ಈಸಿಯಾಗಿ ನೀವು ವರ್ಕ್ನ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇದು ಯಾರ್ಯಾರು ರೆಗ್ಯುಲರಾಗಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀರೋ ಅವರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಇದನ್ನು ಬೈ ಮಾಡಿ ಯೂಸ್ ಮಾಡಿ ನೋಡಿ. ಹಾಗೆ ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ರು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್